ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ನೀವು ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕವಾಗಿರುವಂತಹ ಭಾವನೆಗಳು ಮೂಡುವುದು, ನಿಮ್ಮ ಯೋಚನೆಗಳೆಲ್ಲವೂ ಕೂಡ ನೆರವೇರುವುದು. ಶ್ರೀಕೃಷ್ಣ ಪರಮಾತ್ಮನ ನಂಬಿ ಕೆಟ್ಟವರು ಯಾರೂ ಕೂಡ ಇಲ್ಲ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ದಿನದಲ್ಲಿ ಒಮ್ಮೆಯಾದರೂ ಕೂಡ ಕೇಳಿ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ಧನ್ಯರಾಗೋಣ ಬನ್ನಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಪ್ರಯತ್ನಕ್ಕೆ ಒಂದೇ ಒಂದು ಲೈಕ್ ಅನ್ನ ಮಾಡುವುದರ ಮೂಲಕ ನಮ್ಮನ್ನ ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಯನ್ನ ಮಾಡೋಣ. ಮನುಷ್ಯನ ಒಳಗೆ ಇರುವಂತಹ ಸಪ್ತ ಶಕ್ತಿಗಳನ್ನು ಯಾವುದು ವ್ಯಕ್ತಗೊಳಿಸುವಂತೆ ಮಾಡುವುದು ಅದೇ ಪುಣ್ಯ. ಮನುಷ್ಯನ ದೇಹ ಮನಸ್ಸನ್ನ ಯಾವುದು ದುರ್ಬಲಗೊಳಿಸುವುದು ಅದೇ ಪಾಪ. ಯಾವಾಗಲೂ ಕೂಡ ಮನುಷ್ಯ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ಯಾವತ್ತಿಗೂ ಕೂಡ ಪಾಪದ ಕೆಲಸಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಎಷ್ಟು ದಿನ ಬದುಕುತ್ತೇವೆ ಅನ್ನುವುದು ಮುಖ್ಯ ಅಲ್ಲ ನೋಡಿ, ಇರುವಷ್ಟು ದಿನಗಳಲ್ಲಿ ಎಷ್ಟು ಜನರನ್ನು ಸಂಪಾದನೆ ಮಾಡುತ್ತೇವೆ ಅನ್ನುವುದು ಮಾತ್ರ ತುಂಬಾ ಮುಖ್ಯವಾಗುತ್ತದೆ. ಸಂಬಂಧಗಳಿಗೆ ರಕ್ತ ಸಂಬಂಧವೇ ಬೇಕಾಗಿಲ್ಲ, ವಾತ್ಸಲ್ಯ ಒಂದು ಇದ್ದರೆ ಸಾಕಾಗುತ್ತದೆ. ನೀನು ತೆಗೆದುಕೊಂಡು ಹೋಗುವುದು ಕೂಡ ಏನೂ ಇಲ್ಲ, ಜನರ ಪ್ರೀತಿಯನ್ನ ಸಂಪಾದನೆ ಮಾಡಿಕೊಳ್ಳುವುದನ್ನ ಕಲಿಯಬೇಕು. ಉದಯಿಸುತ್ತಿರುವಂತಹ ಸೂರ್ಯ ಮತ್ತು ಓಡುವಂತಹ ಕುದುರೆಯ ಚಿತ್ರ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕು ಅನ್ನುವುದೇ ಆದರೆ ಸೂರ್ಯನಿಗಿಂತಲೂ ಕೂಡ ಮೊದಲೇ ಎದ್ದು ಕುದುರೆಯಂತೆ ಓಡಬೇಕು, ದುಡಿಯಬೇಕು. ಆಗ ಮಾತ್ರ ಬದುಕಿನಲ್ಲಿ ನಾವು ನಿಜವಾಗಿಯೂ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುವುದು. ಸೂರ್ಯನಂತೆ ಪ್ರಕಾಶಮಾನವಾಗಿರುವಂತಹ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಭಗವಂತ ನಿನ್ನ ಪ್ರಾರ್ಥನೆಗಳಿಗೆ ತಕ್ಷಣ ಪ್ರತಿಫಲವನ್ನ ಕೊಟ್ಟರೆ ನಿನ್ನ ವಿಶ್ವಾಸವನ್ನ ಇನ್ನೂ ಗಟ್ಟಿ ಮಾಡುತ್ತಾ ಇದ್ದಾನೆ ಎಂದು ಅರ್ಥ. ನಿನ್ನ ಪ್ರಾರ್ಥನೆಗಳಿಗೆ ತಕ್ಷಣವೇ ಪ್ರತಿಫಲವನ್ನ ಕೊಡದೇ ಇದ್ದರೆ ನಿನ್ನನ್ನ ಪರೀಕ್ಷೆಗೆ ಒಳಪಡಿಸಿದ್ದಾನೆ ಎಂದು ಅರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತಿಗೂ ಕೂಡ ಪ್ರತಿಫಲವೇ ಸಿಗದೇ ಇದ್ದರೆ ನಿನಗೆ ಅತ್ಯುತ್ತಮವಾದದ್ದು ಕಾಯುತ್ತಾಗಿದೆ ಎಂದು ಅರ್ಥ. ಜೀವನದಲ್ಲಿ ಎಲ್ಲವನ್ನೂ ಕೂಡ ಸಹಿಸಿಕೋ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿನ್ನ ಪ್ರಾರ್ಥನೆಗೆ, ನಿನ್ನ ನಿರಂತರವಾಗಿರುವಂತಹ ಪರಿಶ್ರಮಕ್ಕೆ ಒಂದಲ್ಲ ಒಂದು ದಿನ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಆ ದೇವರು ಶ್ರೀಕೃಷ್ಣನು ಕರುಣಿಸಿಯೇ ಕರುಣಿಸುತ್ತಾನೆ. ನೀನು ಕೇವಲ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿ. ಉಳಿಕಿರುವುದನ್ನು ಆ ಕೃಷ್ಣ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ. ನಾವು ಇಂದು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಮ್ಮ ನಾಳೆಯ ಭವಿಷ್ಯವನ್ನು ಉಜ್ವಲಗೊಳಿಸುವಂತೆ ಇರಬೇಕು. ಹಾಗಾಗಿ ಇಂದಿನ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ನಮ್ಮ ಈ ಒಂದು ನಿರ್ಧಾರಗಳಿಂದ ಯಾರ ಮನಸ್ಸಿಗೂ ಕೂಡ ನೋವು ಆಗಲೇಬಾರದು. ನಮ್ಮನ್ನ ಭಾರವೆಂದು ಕೊಂಡವರ ಜೊತೆಗೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಿಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ, ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತಹ ವಾತಾವರಣವನ್ನ ಸೃಷ್ಟಿ ಮಾಡಬಾರದು. ಅದು ಎಂದಿಗೂ ಕೂಡ ಒಳ್ಳೆಯದು ಆಗುವುದಿಲ್ಲ. ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗಲೇ ಕೇಳಬೇಕೇ ಹೊರತು ನಂಬಿಸಿ ವಿಶ್ವಾಸದ್ರೋಹವನ್ನ ಮಾಡಿದ ಸಂದರ್ಭಗಳಲ್ಲಿ ಅಲ್ಲವೇ ಅಲ್ಲ. ಕ್ಷಮಿಸುವುದಾದರೆ ಒಳ್ಳೆಯ ವ್ಯಕ್ತಿಗಳಿಗೆ ಕ್ಷಮಿಸಬೇಕು. ಆತ ಮತ್ತೆ ಎಂದಿಗೂ ಕೂಡ ಜೀವನದಲ್ಲಿ ತಪ್ಪನ್ನ ಮಾಡುವುದಿಲ್ಲ ಎನ್ನುವ ಪರಿಕಲ್ಪನೆ ಇದ್ದಲ್ಲಿ ಮಾತ್ರ ಆತನನ್ನ ಕ್ಷಮಿಸಿ ಬಿಡಬೇಕು. ಅದನ್ನು ಹೊರತುಪಡಿಸಿ ಪದೇ ಪದೇ ಕ್ಷಮಿಸಿ ಕ್ಷಮಿಸಿ ಎಂದು ಕೇಳುವಂತಹ ವ್ಯಕ್ತಿಗಳಿಗೆ ಕ್ಷಮಿಸುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲವೋ ಆಗ ನಿಮ್ಮ ಮನಸ್ಸೇ ನಿಮಗೆ ವೈರಿ ಆಗುತ್ತದೆ. ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಯಬೇಕು. ಮನಸ್ಸು ಒಂದು ನಿಮ್ಮ ಹಿಡಿತದಲ್ಲಿ ಇದ್ದರೆ ನೀವು ಸರ್ವಸ್ವವನ್ನು ಕೂಡ ಪಡೆದುಕೊಳ್ಳಬಹುದು. ಯಾವಾಗ ಸಮಸ್ಯೆಗಳ ಮೇಲೆ ನಮಗೆ ಹತೋಟಿ ತಪ್ಪುತ್ತದೆಯೋ ನಾವು ಆ ದೋಷಗಳನ್ನು ಎಲ್ಲ ಪ್ರಪಂಚದ ಮೇಲೆ ಹಾಕುತ್ತೇವೆ. ಸಮಸ್ಯೆಗಳನ್ನು
ಸಮಸ್ಯೆಗಳನ್ನು ಎದುರಿಸುವುದನ್ನು ಮನುಷ್ಯ ಕಲಿಯಬೇಕು. ಸಮಸ್ಯೆಗಳಿಂದ ನಾವು ಹೆದರಿ ಓಡಿ ಹೋಗಬಾರದು ಅಥವಾ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬಾರದು. ವೈರಿಗಳನ್ನು ಕೊಲ್ಲಬೇಕಾದರೆ ಅವನು ತಲೆಯನ್ನು ತೆಗೆಯಬೇಕಾದಂತಹ ಅವಶ್ಯಕತೆಯೇ ಇರುವುದಿಲ್ಲ. ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕಾಗುತ್ತದೆ. ವೈರಿಗಳಿಗೆ ನಾವು ಅವರಿಗೆ ಹೋಗಿ ದೈಹಿಕವಾಗಿ ದಾಳಿಯನ್ನ ಮಾಡುವುದೇ ಅಲ್ಲ, ನಾವು ಮಾನಸಿಕವಾಗಿ ಅಂತವರಿಂದ ದೂರ ಸರಿದಾಗ ಮಾತ್ರ ಜೀವನದಲ್ಲಿ ಅಂದುಕೊಂಡಂತೆ ಬದುಕುವುದಕ್ಕೆ ಸಾಧ್ಯವಾಗುವುದು. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲವೇ ಅಲ್ಲ ಎಂದು ಅರಿತ ತಕ್ಷಣ ಮನುಷ್ಯನ ಅಹಂಕಾರ ಎನ್ನುವುದು ಕಡಿಮೆ ಆಗುವುದು. ಅಹಂಕಾರ ಎಂದಿಗೂ ಯಾರಿಗೂ ಕೂಡ ಒಳ್ಳೆಯದಲ್ಲ. ಜೀವನದಲ್ಲಿ ಯಾರೂ ಕೂಡ ಉದ್ಧಾರ ಮಾಡುವುದಕ್ಕೆ ಆಗುವುದೇ ಇಲ್ಲ. ಯಾರನ್ನೂ ಕೂಡ ಹಾಳು ಮಾಡುವುದಕ್ಕೂ ಆಗುವುದೇ ಇಲ್ಲ. ಅವರವರ ಯೋಚನೆ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ. ನಾವು ಯೋಚನೆ ಮಾಡುವಂತಹ ರೀತಿಯು ಸದಾ ಕಾಲ ನಮ್ಮ ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಿ. ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಗೆಲ್ಲಬಹುದು ಅಥವಾ ಸೋಲಬಹುದು ಅಷ್ಟೇ. ಒಂದು ವೇಳೆ ನೀವು ಭಾಗವಹಿಸದೇ ಇದ್ದಲ್ಲಿ ನೀವು ಗೆಲ್ಲುವಂತಹ ಪ್ರಶ್ನೆಯೇ ಬರುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಭಾಗವಹಿಸುವಿಕೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ನಿರಂತರವಾಗಿ ಭಾಗವಹಿಸಬೇಕು. ಗೆದ್ದರೆ ಮುಂದೆ ಹೊರೆಯುತ್ತೀಯಾ, ಸೋತರೂ ಕೂಡ ಮುಂದೆ ಹೇಗೆ ಬರೆಯಬೇಕು, ಮುಂದೆ ಹೇಗೆ ಗೆಲುವನ್ನು ಸಾಧಿಸುವಲ್ಲಿ ನನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ ಇರಬೇಕು ಎನ್ನುವಂತಹ ಅರಿವು ನಿಮ್ಮಲ್ಲಿ ಉದ್ಭವ ಆಗುತ್ತದೆ. ಯಾವತ್ತಿಗೂ ಪ್ರಯತ್ನ ಪಡದೆಯೇ ಸೋಲುವುದಕ್ಕಿಂತ ಪ್ರಯತ್ನಿಸಿ ಸೋಲುವುದು ತುಂಬಾನೇ ಒಳ್ಳೆಯದು. ಅದು ಮುಂದೆ ನಿಮ್ಮ ಗೆಲುವನ್ನು ಅತಿ ಸುಲಭವಾಗಿಸುತ್ತದೆ. ಪ್ರಯತ್ನ ನಿರಂತರವಾಗಿರಲಿ. ಸೋಲು ಎನ್ನುವುದು ಕ್ಷಣಿಕ. ಒಂದಲ್ಲ ಒಂದು ದಿನ ಗೆಲುವು ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೆಯ ಕೊರತೆಯೇ ಕಾರಣವಾಗಿರುತ್ತದೆ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಇನ್ನೂ ಸಮಯ ಇದೆ ಅಂತ ನಮಗೆ ನಾವೇ ಅಂದುಕೊಳ್ಳುವುದು. ಸಮಯ ಇದೆ ಎಂದು ಕಾಯುತ್ತಾ ಕೂರಬೇಡಿ. ಇರುವಂತಹ ಸಮಯದಲ್ಲಿಯೇ ಸರಿಯಾದ ರೀತಿಯಲ್ಲಿ ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಿರಿ. ಆಗ ಮತ್ತೆ ನೀವು ಕಾಯಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವುದೇ ಆದರೆ ಮೊದಲು ಜೀವನದಲ್ಲಿ ಸಹನೆಯನ್ನು ತಂದುಕೊಳ್ಳಿ. ಸಹನೆಯಿಂದ ಯೋಚನೆಯನ್ನು ಮಾಡಿ ನೋಡಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನುವುದು ಇದ್ದೇ ಇರುತ್ತದೆ. ನಿಮಗೆ ಗೊತ್ತೇನು, ಸಮಸ್ಯೆ ಯಾವಾಗ ಉದ್ಭವ ಆಗುತ್ತದೆಯೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಕೂಡ ಇದ್ದೇ ಇರುತ್ತದೆ. ತಾಳ್ಮೆಯನ್ನು ತೆಗೆದುಕೊಂಡು ನಿಧಾನವಾಗಿ ಯೋಚಿಸಿ ನೋಡಿದಾಗ ಆ ಸಮಸ್ಯೆಗೆ ಪರಿಹಾರ ಏನು ಎನ್ನುವುದು ನಮಗೆ ಅರಿವಾಗುವುದು. ಸಮಯದಷ್ಟು ವೇಗವಾಗಿ ಯಾವುದು ಹೋಗುವುದೇ ಇಲ್ಲ. ಉಳಿದ ಎಲ್ಲವೂ ಕೂಡ ನಿಲ್ಲಬಹುದು, ಆದರೆ ಸಮಯ ಯಾವತ್ತಿಗೂ ಕೂಡ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಸಮಯಕ್ಕೆ ಗೌರವವನ್ನು ಕೊಡಿ. ಸಮಯಕ್ಕೆ ಮಹತ್ವವನ್ನು ಕೊಡಿ. ಸಮಯ ನಿಮಗೆ ಗೌರವ ಸಿಗುವ ಹಾಗೆ ಮಾಡುತ್ತದೆ. ಎಲ್ಲವೂ ಕಳೆದುಕೊಂಡೇ ಅಂತ ನಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನೆಸಿಕೊಳ್ಳಬೇಕು. ಏಕೆಂದರೆ ಆ ಮರವು ಪ್ರತಿ ವರ್ಷವೂ ಒಮ್ಮೊಮ್ಮೆ ಎಲೆಗಳೆಲ್ಲವನ್ನ ಕಳೆದುಕೊಳ್ಳುತ್ತದೆ. ಆ ಎಲೆಗಳನ್ನು ಮತ್ತೆ ಪಡೆಯುವುದಕ್ಕೆ ವರ್ಷಾನುಗಟ್ಟಲೆ ಅದು ಕಾಯುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ನಾವು ಕಳೆದುಕೊಂಡರೂ ಕೂಡ ಮತ್ತೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎನ್ನುವ ವಿಶ್ವಾಸದಲ್ಲಿ ಜೀವನವನ್ನು ನಡೆಸಬೇಕು. ಮರದಂತೆ ನಾವು ಬದುಕುವುದನ್ನು ಕಲಿಯಬೇಕು. ಜೀವನದಲ್ಲಿ ಯಾರಿಗೆ ತಾನೇ ನೋವಿಲ್ಲ ಹೇಳಿ? ಪ್ರತಿಯೊಂದು ಮಾನವರಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವರದ್ದೇ ಆಗಿರುವಂತಹ ನೋವುಗಳು, ಸಮಸ್ಯೆಗಳು, ತೊಂದರೆಗಳು ಇದ್ದೇ ಇರುತ್ತದೆ. ಆ ಎಲ್ಲ ನೋವು, ಸಮಸ್ಯೆ, ತೊಂದರೆಗಳನ್ನು ಮೆಟ್ಟಿ ನಿಂತಾಗಲೇ ಪ್ರಾಣಿಯ ಜೀವನ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಮನುಷ್ಯನ ಜೀವನ ಎನ್ನುವುದು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ವಿಪರೀತವಾಗಿರುವಂತಹ ಸಮಸ್ಯೆಗಳು ಬರುವುದೇ ನಾಳೆಯ ದಿವಸ ಉಜ್ವಲವಾಗಿ ಇರುತ್ತದೆ ಎನ್ನುವಂತಹ ಉದ್ದೇಶದಿಂದಾಗಿ ಅಥವಾ ಆ ನಾಳೆಯ ದಿವಸಗಳ ಸಂದೇಶವನ್ನು ರವಾನಿಸುವ ಸಲುವಾಗಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿಯಬೇಕು.
ನಿಮ್ಮ ಕಣ್ಣ ಮುಂದೆ ಮಾತ್ರ ಅಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿ ಇರುವವರೇ ನಿಮ್ಮ ನಿಜವಾದ ಸ್ನೇಹಿತರು. ಕೊಂಕು ಮಾತುಗಳನ್ನು ಆಡುವವರು ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಯಾವತ್ತಿಗೂ ಕೂಡ ನಿಮ್ಮ ನಿಜವಾದ ಸ್ನೇಹಿತರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಾಮಾಣಿಕವಾಗಿ ಇರುವಂತಹ ಸ್ನೇಹಿತರನ್ನ ಪಡೆದುಕೊಳ್ಳಬೇಕು. ನಿಮ್ಮ ಹಿಂದೆ ಒಂದು ಮಾತು, ನಿಮ್ಮ ಮುಂದೆ ಇನ್ನೊಂದು ಮಾತು ಆಡುವಂಥವರನ್ನ ಎಂದಿಗೂ ಕೂಡ ಜೀವನದಲ್ಲಿ ಆದ್ಯತೆಯೂ ಕೊಡಬೇಡಿ. ಅಂಥವರನ್ನ ಮಾತನಾಡಿಸುವುದಕ್ಕೂ ಕೂಡ ಹೋಗಬೇಡಿ. ಅಂಥವರಿಂದ ದೂರವೇ ಸರಿದು ಬಿಡಿ. ಹೊಗಳುವ 1000 ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವಂತಹ ಒಬ್ಬ ಒಳ್ಳೆಯ ಮಿತ್ರ ಅಥವಾ ಗುರು ಇದ್ದರೆ ನಮ್ಮ ಜೀವನ ಎನ್ನುವುದು ಸಾರ್ಥಕವಾಗುವುದು. ಸಾರ್ಥಕತೆಯ ಕ್ಷಣಗಳನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಅನ್ಯರ ಸಂತೋಷದಲ್ಲಿ ಪಾಲುದಾರರು ಆಗುವುದು ಮಾತ್ರ ಅಲ್ಲವೇ ಅಲ್ಲ, ಕಾರಣರೂ ಕೂಡ ನಾವು ಆಗಬೇಕು. ಬೇರೊಬ್ಬರ ನೋವಿನಲ್ಲಿ ಪಾಲುದಾರನು ಆಗಬೇಕು. ಆದರೆ ಯಾವತ್ತಿಗೂ ಕೂಡ ಇನ್ನೊಬ್ಬರ ನೋವಿಗೆ ಕಾರಣರು ನಾವು ಆಗಲೇಬಾರದು. ನಮ್ಮಿಂದ ಇತರರಿಗೆ ತೊಂದರೆ ಆಗುತ್ತದೆ ಎಂದು ಗೊತ್ತಾದರೆ ಆ ಕ್ಷಣದಿಂದಲೇ ಅಲ್ಲಿಂದ ನಾವು ದೂರವೇ ಸರಿದು ಬಿಡಬೇಕು. ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆಗಿರುವಂತಹ ಸೌಂದರ್ಯ ಎನ್ನುವುದು ಇರುತ್ತದೆ. ಆದರೆ ಎಲ್ಲರೂ ಅದನ್ನು ಕಾಣುವುದಿಲ್ಲ. ಆ ಸೌಂದರ್ಯ ಏನು ಎನ್ನುವುದು ನಿಮಗೆ ಕಾಲಾನಂತರದಲ್ಲಿ ಅರಿವಿಗೆ ಬರುವುದು. ಆ ಒಂದು ಸೌಂದರ್ಯವನ್ನು ನೀವು ಸವಿಯಬೇಕು. ಗೆಲುವಿನ ಭಯದಿಂದಲೇ ಬದುಕುವವರು ಗೆಲುವಿನ ಮಹಾ ಸಂಭ್ರಮವನ್ನು ಅನುಭವಿಸುವಂತಹ ಅವಕಾಶದಿಂದ ವಂಚಿತರಾಗುತ್ತಾರೆ. ಗೆಲುವು ಬೇಕಾದರೆ ಭಯದಿಂದ ಮೊದಲು ಮುಕ್ತರಾಗಬೇಕು. ಗೆಲುವು ಎನ್ನುವುದು ಸಿಗಬೇಕು ಅನ್ನುವುದೇ ಆದರೆ ಭಯವನ್ನು ತೊರೆದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮನುಷ್ಯ ಮಾಡಬೇಕು. ಆಗ ಮಾತ್ರ ನಿಮ್ಮ ಗುರಿಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಇಂದು ನನ್ನಿಂದ ಎಲ್ಲ ಅಂತ ನಿಮಗೆ ನೀವೇ ಅಂದುಕೊಂಡರೆ ಅದು ಕೇವಲ ಅಂದುಕೊಳ್ಳುತ್ತೀರಾ. ಆದರೆ ನಿಜವಾಗಿಯೂ ಕೂಡ ನಿಮ್ಮಿಂದ ಏನೂ ಕೂಡ ಆಗಿರುವುದಿಲ್ಲ. ನಿಮ್ಮಿಂದಲೇ ಅವಲಂಬಿತವಾಗಿ ಈ ಸಮಾಜವೂ ಕೂಡ ನಡೆಯುತ್ತಿಲ್ಲ. ಮೊದಲು ಈ ಒಂದು ಅಹಂಕಾರದಿಂದ ಮನುಷ್ಯ ಹಿಂದೆ ಬರಬೇಕು. ಎಲ್ಲವೂ ಕೂಡ ಆ ಪರಮಾತ್ಮನ ಇಚ್ಛೆ. ಆತನ ಇಚ್ಛೆಗೆ ಅನುಸಾರವಾಗಿಯೇ ಈ ಪ್ರಪಂಚ ಎನ್ನುವುದು ಸಾಗುತ್ತಿರುವುದು. ನಿನ್ನಿಂದ ಅಲ್ಲವೇ ಅಲ್ಲ. ಅಯ್ಯೋ ಹುಚ್ಚು ಮನವೇ, ಇದನ್ನೆಲ್ಲವನ್ನ ಕೂಡ ತೊರೆದು ಮುಂದೆ ಬರುವುದನ್ನು ನೀನು ಕಲಿಯಬೇಕು. ಇಂದು ನನ್ನಿಂದ ಆಗಲ್ಲ ಅಂತ ನಿಮಗೆ ನೀವೇ ಅಂದುಕೊಳ್ಳುವುದು ಮೊದಲು ಬಿಟ್ಟು ಬಿಡಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಪ್ರತಿಫಲದ ನಿರೀಕ್ಷೆ ಎನ್ನುವುದು ಯಾವತ್ತಿಗೂ ಕೂಡ ಇಟ್ಟುಕೊಳ್ಳಬೇಡಿ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಕೆಲಸಗಳನ್ನು ನಿರಂತರವಾಗಿ ಮಾಡು. ಕೆಲಸಗಳಲ್ಲಿ ಮೇಲು ಕೀಳು ಎನ್ನುವುದು ಇಲ್ಲ, ಅಥವಾ ದೊಡ್ಡ ಕೆಲಸ ಸಣ್ಣ ಕೆಲಸ ಎನ್ನುವುದು ಇಲ್ಲ. ಯಾವುದೇ ಕೆಲಸ ಇದ್ದರೂ ಕೂಡ ಅದೇ ಕೆಲಸದಲ್ಲಿ ಪ್ರಾಮಾಣಿಕವಾಗಿರುವಂತಹ ಪರಿಶ್ರಮವನ್ನು ಹಾಕು. ಅದಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಯಾವಾಗ ಯಾವ ಸಮಯದಲ್ಲಿ ಕರುಣಿಸಬೇಕು ಎನ್ನುವುದು ನನಗೆ ತುಂಬ ಚೆನ್ನಾಗಿ ತಿಳಿದಿದೆ. ಆ ಸಮಯ ಬಂದಾಗ ನಿನ್ನ ನಿರಂತರವಾಗಿರುವಂತಹ ಶ್ರಮಕ್ಕೆ, ನಿನ್ನ ನಿರಂತರವಾಗಿರುವಂತಹ ತ್ಯಾಗಕ್ಕೆ ನಾನು ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ. ಹಾಗಾಗಿ ಕಷ್ಟಪಡುವುದು ಮಾತ್ರ ನಮ್ಮ ಧ್ಯಾಯವಾಗಬೇಕು. ಅದಕ್ಕೆ ಪ್ರತಿಫಲವನ್ನು ಆ ಕೃಷ್ಣ ಪರಮಾತ್ಮನೇ ಕೊಡುತ್ತಾನೆ ಕಾಲ ಬಂದಾಗ. ಸುತ್ತಮುತ್ತಲೂ ಕೂಡ ಇರುವುದು ನಮ್ಮ ಸಂಬಂಧಿಕರೇ, ಆದರೂ ಕೂಡ ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವಂತಹ ಹಿತಶತ್ರುಗಳೇ ಆಗಿರುತ್ತಾರೆ. ಇವತ್ತಿನ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಶತ್ರುಗಳು ಎಲ್ಲಿ ಇದ್ದಾರೆ ಎಂದು ನಾವು ಹುಡುಕಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲೂ ಕೂಡ ಇರುವಂತಹ ಸಂಬಂಧಿಕರನ್ನ ನಾವು ಎಚ್ಚರಿಕೆಯಿಂದ ನೋಡಿದಾಗ ಯಾರು ಶತ್ರುಗಳು, ಯಾರು ಹಿತೈಷಿಗಳು ಎನ್ನುವುದು ಅರಿವಾಗುವುದು. ಬಹುಭಾಗ ಸಂಬಂಧಿಕರೇ ನಮ್ಮ ಶತ್ರುಗಳು ಆಗಿರುತ್ತಾರೆ. ಏಕೆಂದರೆ ಇತರರು ಏನೋ ಸಹಾಯವನ್ನ ಮಾಡಬಹುದು, ಆದರೆ ಸಂಬಂಧಿಕರು ಬೆಳೆಯುವುದನ್ನೇ ನಿಲ್ಲಿಸುವಂತಹ ಕಠೋರವಾಗಿ ಇರುವಂತಹ ತಂತ್ರವನ್ನು ಉಪಯೋಗಿಸುತ್ತಾರೆ. ಏಕೆಂದರೆ ಅವರು ಕೂಡ ಬೆಳೆಯುವುದಿಲ್ಲ. ಬೆಳೆಯುವವರನ್ನ ಕಂಡರೆ ಅವರಿಗೆ ಸಹಿಸಿಕೊಳ್ಳುವಂತಹ ತಾಳ್ಮೆಯಾಗಲಿ, ಆ ಒಂದು ಚಾಕಚಕ್ಯತೆಯಾಗಲಿ ಅವರಲ್ಲಿ ಇರುವುದೇ ಇಲ್ಲ. ಕೇವಲ ಅವರು ಮಾತ್ರ ಬೆಳೆಯಬೇಕು. ಇತರರು ಬೆಳೆಯುವುದಕ್ಕೆ, ಅವರು ಸಹಿಸಿಕೊಳ್ಳುವುದಕ್ಕೆ ಅವರ ಕೈಯಲ್ಲಿ ಆಗುವುದೇ ಇಲ್ಲ. ಸಮುದ್ರದ ಅಲೆಗಳು ಮನುಷ್ಯನ ಆಸೆಗಳು ಇದ್ದಂತೆ ಒಂದರ ಮೇಲೊಂದು ಅಪ್ಪಳಿಸಿ ಬರುತ್ತಲೇ ಇರುತ್ತವೆ.
ಆದರೆ ಯಾವುದೂ ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ. ನೆನಪಿರಲಿ, ಸಮುದ್ರ ಎನ್ನುವುದು ಬಹಳಾನೇ ದೊಡ್ಡದ್ದು. ಆಸೆಗಳು ಎನ್ನುವುದು ಬಹಳಾನೇ ಕ್ರೂರವಾದದ್ದು. ಆಸೆ ಎನ್ನುವುದು ಇತಿಮಿತಿಯಲ್ಲಿ ಇದ್ದಾಗ ಮಾತ್ರ ಮನುಷ್ಯನ ಜೀವನ ಎನ್ನುವುದು ಸಂಪೂರ್ಣವಾಗುವುದಕ್ಕೆ ಸಾಧ್ಯವಾಗುವುದು. ಹಾಸಿಗೆ ಇದ್ದಷ್ಟೇ ಕಾಲನ್ನು ಚಾಚಬೇಕು ಎನ್ನುವ ಹಿರಿಯರ ಮಾತಿಗೆ ಅನುಗುಣವಾಗಿ ನಮ್ಮ ಯೋಗ್ಯತೆ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟು ಮಾತ್ರ ನಾವು ಆಸೆ ಪಡಬೇಕು. ಅದನ್ನು ಹೊರತುಪಡಿಸಿ ಆಸೆ ದುಪ್ಪಟ್ಟಾದರೆ ನೋವು ಎನ್ನುವುದು ಕೂಡ ದುಪ್ಪಟ್ಟಾಗುತ್ತದೆ. ಇದನ್ನು ತಿಳಿದು ಬದುಕಬೇಕು. ನಮ್ಮ ಬಳಿ ಎಷ್ಟು ಹಣ ಇದೆ ಅಂತ ಲೆಕ್ಕ ಹಾಕಬಹುದು, ಆದರೆ ನಮ್ಮ ಬಳಿ ಸಮಯ ಎಷ್ಟು ಇದೆ ಅಂತ ಲೆಕ್ಕ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ಇರುವಂತಹ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿಯಲೇಬೇಕು. ಆಗ ಮಾತ್ರ ಆತನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಪ್ರತಿ ಕ್ಷಣದ ಸದ್ಬಳಕೆ ಎನ್ನುವುದು ಆಗಬೇಕು. ಅದು ತುಂಬಾನೇ ಮುಖ್ಯವಾದದ್ದು. ಈ ಬದುಕೆ ಒಂದು ಪ್ರಯೋಗ ಇದ್ದಂತೆ. ಯಾರು ಹೆಚ್ಚು ಹೆಚ್ಚು ಪ್ರಯೋಗಗಳನ್ನು ಮಾಡುತ್ತಾ ಹೋಗುತ್ತಾರೆಯೋ ಅವರು ಬದುಕಿನಲ್ಲಿ ಗೆಲ್ಲುತ್ತಾ ಮುಂದುವರಿಯುತ್ತಾರೆ. ಪ್ರಯೋಗಾತ್ಮಕವಾಗಿರುವಂತಹ ಜೀವನ ಶೈಲಿ ನಿಮ್ಮದಾಗಲಿ. ಆಗ ಯಾವುದೋ ಒಂದು ಹಂತದಲ್ಲಿ, ಯಾವುದೋ ಒಂದು ಪ್ರಯತ್ನದಲ್ಲಿ ಗೆಲುವು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಪ್ರಯತ್ನ ಪಡುವುದನ್ನು ಮಾತ್ರ ನಿಲ್ಲಿಸಬೇಡಿ. ಒಮ್ಮೆ ಸೋಲಾಗಬಹುದು, ಇನ್ನೊಮ್ಮೆ ಸೋಲಾಗಬಹುದು. ಆದರೆ ಪ್ರಯತ್ನ ನಿರಂತರವಾಗಿ ಇದ್ದಾಗ, ಯಾವುದೋ ಒಂದು ಪ್ರಯೋಗದಲ್ಲಿ ನಿಮ್ಮ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಹಾಕಿದಾಗ ಖಂಡಿತವಾಗಿಯೂ ಕೂಡ ಅದು ಯಶಸ್ಸು ಆಗಬಹುದು ಅಲ್ಲವೇ? ಒಮ್ಮೆ ಸೋಲಾದರೆ ಆ ಸೋಲಿನ ಕಾರಣಗಳನ್ನು ನೀವು ಬರೆದುಕೊಳ್ಳಬೇಕು. ಇನ್ನೊಮ್ಮೆ ಸೋಲಾದರೆ ಯಾವ ಕಾರಣದಿಂದ ಸೋತೆ ಎಂದು ಅರಿವು ಮೂಡಿಸಿಕೊಳ್ಳಬೇಕು. ಮತ್ತೊಮ್ಮೆ ಆ ಕಾರಣಗಳು ಇಲ್ಲದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಗುರಿಯನ್ನ, ನಿಮ್ಮ ಕೆಲಸವನ್ನ, ನಿಮ್ಮ ಕರ್ತವ್ಯದಲ್ಲಿ ನೀವು ಗೆಲುವನ್ನು ಸಾಧಿಸುತ್ತೀರಾ. ನೀವು ಸತ್ಯವನ್ನ ಹೇಳಲು ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವಂತಹ ಅವಶ್ಯಕತೆ ಇರುವುದಿಲ್ಲ. ಸುಳ್ಳನ್ನ ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಬದುಕಬೇಕಾಗುತ್ತದೆ. ಯಾವಾಗಲೂ ಕೂಡ ಸತ್ಯವಂತ ಜೀವನವನ್ನ ನೀವು ಕಳೆಯಬೇಕು. ನಿರಂತರವಾಗಿರುವಂತಹ ಶ್ರಮವನ್ನ ಹಾಕಬೇಕು. ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಯಾರು ಈ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನ ರೂಪಿಸಿಕೊಂಡು ಇರುತ್ತಾರೆಯೋ ಅಂಥವರಿಗೆ ಗೆಲುವು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಆ ಕ್ಷಣಕ್ಕೆ ಸೋಲಾದರೂ ಕೂಡ ಗೆಲುವು ಎನ್ನುವುದು ಅಂತಿಮ ನಿರ್ಧಾರವಾಗಿರುತ್ತದೆ. ಜೀವನದಲ್ಲಿ ಮೊಟ್ಟ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ನಾವು ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಕ್ಕಾಗ ಅವರನ್ನು ನಂಬುವುದನ್ನು ನಾವು ಬಿಟ್ಟು ಬಿಡುತ್ತೇವೆ. ಎಂಥ ವಿಪರ್ಯಾಸವಾದರೂ ಕೂಡ ಇದು ಸತ್ಯವಾದಂತಹ ಮಾತು ಅಲ್ಲವೇ? ಏಕೆಂದರೆ ಕೆಟ್ಟ ವ್ಯಕ್ತಿಗಳು ಆ ರೀತಿಯ ಪರಿಣಾಮವನ್ನು ನಮ್ಮ ಜೀವನದಲ್ಲಿ ಬೀರಿರುತ್ತಾರೆ. ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ. ನೀವು ತಪ್ಪು ಒಪ್ಪಿಕೊಳ್ಳುವುದರಿಂದ ನಿಮಗೆ ಅವಮಾನ ಆಗುವುದೇ ಇಲ್ಲ. ಬದಲಿಗೆ ನಿಮ್ಮ ಮನಸ್ಸಿಗೆ ತೃಪ್ತಿಯ ಭಾವ ಎನ್ನುವುದು ಮೂಡುವುದು. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸಿ ಜೀವನವನ್ನು ರೂಪಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮ್ಮೆಲ್ಲರ ಪರಿಶ್ರಮಕ್ಕೆ ದೇವರು ಪರಿಹಾರವನ್ನು ಕೊಟ್ಟೇ ಕೊಡುತ್ತಾನೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಈ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಗಳು ನಿಮಗೆ ಹೇಗೆ ಅನಿಸುತ್ತಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ ಎಲ್ಲ ಕೃಷ್ಣ ಪರಮಾತ್ಮನ ಬಂಧುಗಳಿಗೆ.